ಇನ್ನು ಬೆಂಗಳೂರಿನಲ್ಲಿ ಹೊಸದಾಗಿ ಸ್ಥಾಪನೆಯಾಗಿರುವಂತಹ ಈ ಬಸ್ ಸ್ಟಾಪ್ ಏನಿದೆ ಇದು ಸಾಕಷ್ಟು ಗಮನವನ್ನು ಸೆಳೀತಾ ಇರುವಂಥದ್ದು. 24 ಗಂಟೆಯೂ ಕೂಡ ಮಹಿಳಾ ಪ್ರಯಾಣಿಕರಿಗೆ ಈ ಬಸ್ ಸ್ಟ್ಯಾಂಡ್ನಲ್ಲಿ ಫುಲ್ ಸೇಫ್ಟಿ ಇರುತ್ತೆ. BMTC ಬಸ್ ಸ್ಟಾಪ್ ಏನಿದೆ ಅದೀಗ ಎಲ್ಲರ ಗಮನವನ್ನು ಸೆಳೀತಾ ಇದೆ. ಅತ್ಯಾಧುನಿಕ ತಂತ್ರಜ್ಞಾನದ ಮೂಲಕ ಈ ಒಂದು ಬಸ್ ಸ್ಟಾಪನ್ನು ನಿರ್ಮಾಣ ಮಾಡಲಾಗಿದೆ. ಪ್ರಯಾಣಿಕರ ಗಮನವನ್ನು ಕೂಡ ಇದು ಸೆಳೀತಾ ಇರುವಂಥದ್ದು. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಆಡುಗೋಡಿ ರಸ್ತೆಯಲ್ಲಿರುವಂತಹ ಸ್ಮಾರ್ಟ್ ನಿಲ್ದಾಣ ಇದು. ಒಂದೇ ಸೂರಿನಡೆ ವಿವಿಧ ರೀತಿಯ ಸೌಕರ್ಯವನ್ನು ಕೂಡ ಇಲ್ಲಿ ಇಡಲಾಗಿದೆ. ಅಂದರೆ ಪ್ರಮುಖವಾಗಿ ರಾತ್ರಿ ಹೊತ್ತು ಸಂಚಾರ ಮಾಡುವಂಥದ್ದು ಮತ್ತು ಒಬ್ಬಂಟಿ ಮಹಿಳೆಯರಿಗೆ ಇದು ಸೂಕ್ತವಾದಂತಹ ಬಸ್ ಸ್ಟಾಪ್ ಅಂತ ಹೇಳ್ಬೋದು. ಈಗಾಗಲೇ CSR ಫಂಡ್ ಅಡಿಯಲ್ಲಿ ಈ ಒಂದು BMTC ಬಸ್ ಸ್ಟಾಪನ್ನು ನಿರ್ಮಾಣ ಮಾಡಲಾಗಿದೆ. ಪ್ರಮುಖವಾಗಿ ಅನೇಕ ವ್ಯವಸ್ಥೆಗಳನ್ನು ಕೂಡ ಇದರಲ್ಲಿ ಮಾಡಲಾಗಿರುವಂಥದ್ದು. ಅಂದರೆ ಪ್ಯಾನಿಕ್ ಬಟನ್, ಚಾರ್ಜಿಂಗ್ ಪಾಯಿಂಟ್ ಆಗಿರಬಹುದು, ಸ್ಯಾನಿಟರಿ ಪ್ಯಾಡ್ ವೆಂಡಿಂಗು, ಈ ಎಲ್ಲವನ್ನೂ ಕೂಡ ಈ ವೆಂಡಿಂಗ್ ಮಿಷಿನ್ ಏನಿರುತ್ತೆ ಅದನ್ನು ಕೂಡ ಇಲ್ಲಿ ಅಳವಡಿಸಲಾಗಿದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹೊಸಹಳ್ಳಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜು, ನೋಡ್ತಾ ಇದ್ದೀವಿ ಬೆಂಗಳೂರಿನಲ್ಲಿ ಹೊಸತನಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೂಡ ಕೊಡಲಾಗುತ್ತೆ. ಅಂತಹದೇ ಒಂದು ಹೊಸತನದ ಯೋಜನೆ ಇದು. BMTC ಬಸ್ ಸ್ಟಾಪ್ನಲ್ಲಿ ಮಹಿಳಾ ಸೇಫ್ಟಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡಲಾಗಿದೆ. ಈ ಒಂದು ಬಸ್ ಸ್ಟಾಪ್ ಏನಾದರೂ ಸಕ್ಸೀಡ್ ಆಯಿತು ಅಂದರೆ ಮತ್ತೆ ಬೇರೆ ಕಡೆಗಳಲ್ಲೂ ಕೂಡ ಇಂತಹ ಬಸ್ ಸ್ಟಾಪನ್ನು ಸ್ಥಾಪನೆ ಮಾಡುವಂತಹ ಸಾಧ್ಯತೆ ಇದೆಯಾ? ಇದರ ಕಂಪ್ಲೀಟ್ ಆದಂತಹ ವಿಶೇಷತೆಯನ್ನು ಎಕ್ಸ್ಪ್ಲೇನ್ ಮಾಡೋದಾದರೆ. ಸಂಪರ್ಕ ಕಡಿತಗೊಂಡಿದೆ. ನಮ್ಮ ಪ್ರತಿನಿಧಿಯನ್ನು ಮತ್ತೆ ಸಂಪರ್ಕಿಸುವಂತಹ ಕೆಲಸವನ್ನು ಮಾಡ್ತೇವೆ. ನೋಡಿ, ಬೆಂಗಳೂರಿನಲ್ಲಿ ಇದುವರೆಗೂ ಕೂಡ ಅಲ್ಲಲ್ಲಿ ಒಂದು ಪೊಲೀಸ್ ಠಾಣೆಗೆ ಸಂಪರ್ಕಿಸುವಂತಹ ಸೇಫ್ಟಿ ಐಲ್ಯಾಂಡ್ಗಳಾಗಿರಬಹುದು, ಅದೇ ರೀತಿಯಾಗಿ ಟೋಲ್ ಫ್ರೀ ನಂಬರ್ಗಳಾಗಿರಬಹುದು, ಇವೆಲ್ಲವನ್ನು ಕೂಡ ಪೊಲೀಸ್ ಇಲಾಖೆಯಿಂದ ಮಾಡಲಾಗ್ತಾ ಇತ್ತು. ಈಗ ಸದ್ಯಕ್ಕೆ BMTC ಕೂಡ ಒಂದು ಹೆಜ್ಜೆ ಮುಂದೆ ಹೋಗಿರುವಂಥದ್ದು. ಸ್ಮಾರ್ಟ್ ನಿಲ್ದಾಣಗಳನ್ನು BMTC ನಿರ್ಮಾಣ ಮಾಡ್ತಾ ಇರುವಂಥದ್ದು. ಮೊದಲೇದಾಗಿ ಈಗ ಆಡುಗೋಡಿ ರಸ್ತೆಯಲ್ಲಿರುವಂತಹ ಈ ಒಂದು ಬಸ್ ಸ್ಟಾಪ್ ಏನಿದೆ ಇದು ಮಹಿಳಾ ಪ್ರಯಾಣಿಕರೇನಿದ್ದಾರೆ ಅವರಿಗೆ 24 ಗಂಟೆಯೂ ಕೂಡ ಸೇಫ್ಟಿಯನ್ನು ಕೊಡುವಂತಹ ಕೆಲಸ. ಅಂದರೆ ಇಂತಹ ಏನು ಬಸ್ ಸ್ಟಾಪ್ಗಳೇನಿದೆ ಅವು ಇನ್ನೂ ಜಾಸ್ತಿ ಆಗ್ತಾ ಹೋದರೆ ಇನ್ನೂ ಕೂಡ ಒಳ್ಳೆಯದು. ಇನ್ನು ಮತ್ತೆ ನಮ್ಮ ಪ್ರತಿನಿಧಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮಂಜು, ನೋಡ್ತಾ ಇದ್ದೀವಿ ಒಂದು ಉತ್ತಮವಾದ ಕೆಲಸವನ್ನು BMTC ಮಾಡ್ತಾ ಇದೆ. ಈ ಒಂದು ಬಸ್ ಸ್ಟಾಪ್ನ ವಿಶೇಷತೆಯನ್ನು ಕಂಪ್ಲೀಟಾಗಿ ವಿವರಣೆ ಕೊಡೋದಾದರೆ, ಅದೇ ರೀತಿಯಾಗಿ ಮುಂದೆ ಇದು ಸಕ್ಸಸ್ ಆಯಿತು ಅಂತಂದರೆ ಎಲ್ಲೆಲ್ಲಿ ಮಾಡುವಂತಹ ಇಂತಹ ಬಸ್ ಸ್ಟಾಪ್ಗಳನ್ನು ನಿರ್ಮಾಣ ಮಾಡುವಂತಹ ಯೋಜನೆಯನ್ನು BMTC ಹಾಕ್ಕೊಂಡಿದೆ ಅಂತ. ವಿಶ್ವನಾಥ್, ಖಂಡಿತವಾಗೂ ಬೆಂಗಳೂರಿನಲ್ಲಿ ಒಂದೊಳ್ಳೆ ಸಾರಿಗೆ ಸೇವೆಯನ್ನ ಕೊಡ್ತಿರುವಂತಹ BMTC ಏನಿದೆಯೋ ಆ BMTCಗೆ ಇನ್ನು ಸಾಕಷ್ಟು ಬಸ್ ಸ್ಟಾಪ್ಗಳ ಅವಶ್ಯಕತೆ ಇದೆ. ಜೊತೆಗೆ ಬಸ್ ಸ್ಟಾಪ್ಗಳ ನಿರ್ಮಾಣ ಮಾಡುವಂತ ಸಂದರ್ಭದಲ್ಲಿ ಮಹಿಳಾ ಪ್ರಯಾಣಿಕರ ಸೇಫ್ಟಿ ಸೇರಿದಂತೆ ಈಗಿನ ತಂತ್ರಜ್ಞಾನಗಳು ಏನೇನಿದಾವೋ ಪ್ರಯಾಣಿಕರ ಒಂದು ಅವ್ರಿಗೆ ಸಹಕಾರಿಯಾಗುವಂತಹ ತಂತ್ರಜ್ಞಾನವನ್ನ ಅವೆಲ್ಲವನ್ನೂ ಕೂಡ ಒಂದೇ ಸೂರಿನಡಿ ಸೌಕರ್ಯವನ್ನ ಒದಗಿಸಬೇಕು ಎನ್ನುವಂತ ನಿಟ್ಟಿನಲ್ಲಿ ಪ್ರಯಾಣಿಕರಿಗೆ ಅಂದ್ರೆ ಬಸ್ ಸ್ಟಾಪ್ಗಳಿಗೆ ಬರುವಂತಹ ಪ್ರಯಾಣಿಕರಿಗೆ ಪ್ಯಾನಿಕ್ ಬಟನ್ ಆಗ್ಬೋದು, ಚಾರ್ಜಿಂಗ್ ಪಾಯಿಂಟ್ ಆಗ್ಬೋದು, ಸೇರಿದಂತೆ ಮಹಿಳೆಯರಿಗೆ ಎಮರ್ಜೆನ್ಸಿ ಇರುವಂತಹ ಸ್ಯಾನಿಟರಿ ಪ್ಯಾಡ್ ಏನಿದೆಯೋ ವೆಂಡಿಂಗ್ ಮಿಷನ್ ಕೂಡ ಲಭ್ಯ ಆಗುವಂತಹ ತಂತ್ರಜ್ಞಾನ ಆಗ್ಬೋದು. ಸೇಫಿಯನ್ಸ್ ಸಂಸ್ಥೆಯಿಂದ CSR ಫಂಡ್ ಯೋಜನೆಯಡಿ ಈ ಒಂದು ಬಸ್ ಸ್ಟಾಪ್ ಗಳನ್ನ ನಿರ್ಮಾಣ ಮಾಡುವಂತ ಕೆಲಸ ಆಗ್ತಾ ಇದೆ. ಬೆಂಗಳೂರಲ್ಲಿ ಈಗಾಗಲೇ 3-4 ಕಡೆ ಈ ರೀತಿಯಾದಂತಹ ಒಂದು ಅತ್ಯಾಧುನಿಕ ತಂತ್ರಜ್ಞಾನ ಒಳಗೊಂಡಂತಹ ಬಸ್ ಸ್ಟಾಪ್ ಗಳನ್ನ ನಿರ್ಮಾಣ ಮಾಡಿ BBMPಗೆ ಅವ್ರಿಗೆ ಹ್ಯಾಂಡ್ ಓವರ್ ಮಾಡುವಂತ ಕೆಲಸವನ್ನ ಮಾಡ್ಲಾಗ್ತಾ ಇದೆ. ಅದೇ ರೀತಿಯಾಗಿ ಮತ್ತೊಂದು ಬಸ್ ನಿಲ್ದಾಣ ಎಂಬಂತೆ ಬೆಂಗಳೂರಿನ ಕೋರಮಂಗಲ ಭಾಗದಲ್ಲಿರುವಂತಹ ಆಡುಗೋಡಿ ರಸ್ತೆ ಏನಿದೆಯೋ ಆಡುಗೋಡಿ ರಸ್ತೆಯ ಒಂದು ಸ್ಕೈ ವಾಕ್ ಇರುತ್ತೆ. ಆ ಸ್ಕೈ ವಾಕ್ ಪಕ್ಕದಲ್ಲಿ ನಿರ್ಮಾಣ ಆಗಿರುವಂತಹ ಈ ಒಂದು ಬಸ್ ಸ್ಟಾಪ್ ಅನ್ನ ಉದ್ಘಾಟನೆ ಮಾಡುವಂತ ಕೆಲಸ ಮಾಡಿರುವಂತದ್ದು. ಉದ್ಘಾಟನೆ ಮಾಡುವಂತಹ ಸಂದರ್ಭದಲ್ಲಿ ಮಾಜಿ ಮಹಾಪೌರರು ಸೇರಿದಂತೆ ನಾನಾ ರೀತಿಯಂತಹ ಅಧಿಕಾರಿಗಳೆಲ್ಲರೂ ಕೂಡ ಭಾಗಿಯಾಗಿ ಪ್ರಯಾಣಿಕರಿಗೆ ಸಹಕಾರಿಯಾಗುವಂತ ಈ ಒಂದು ಬಸ್ ನಿಲ್ದಾಣವನ್ನ BBMPಗೆ ಹಸ್ತಾಂತರ ಮಾಡುವಂತಹ ಕೆಲಸವನ್ನ ಮಾಡಿರುವಂತದ್ದು. ಪ್ರಮುಖವಾಗಿ ಈ ಹೊಸ ತಂತ್ರಜ್ಞಾನಗಳನ್ನ ಮಹಿಳಾ ಪ್ರಯಾಣಿಕರಿಗೆ ಸಿಗಬೇಕು, ಅಲ್ಲಿಗೆ ಬರುವಂತ ಪ್ರಯಾಣಿಕರಿಗೆ ಸಿಗಬೇಕು, ಇನ್ನೂ ಜನರಿಗೆ ಹೆಚ್ಚಿನ ರೀತಿಯಲ್ಲಿ ಸಂಪರ್ಕ ಸಾಧನವನ್ನ ಸಿಗುವಂತ ನಿಟ್ಟಿನಲ್ಲಿ, ಜೊತೆಗೆ ಬಸ್ಗಳು ಎಲ್ಲೆಲ್ಲಿ ಬರ್ತಾ ಇರ್ತವೆ, ಯಾವ ರೂಟ್ ಇಂದ ಬರ್ತಾ ಇರ್ತವೆ, ಯಾವ ಸಮಯಕ್ಕೆ ಬರ್ತವೆ ಬಸ್ಗಳು ಎನ್ನುವಂತ ನಿಟ್ಟಿನಲ್ಲೂ ಕೂಡ ನಿಖರವಾದಂತಹ ಮಾಹಿತಿಯನ್ನ ಇದೇ ಬಸ್ ನಿಲ್ದಾಣದಲ್ಲಿ ಯಾವುದೇ ರೀತಿಯಂತ ಮೊಬೈಲ್ ಕೂಡ ಬೇಡ, ಸೇರಿದಂತೆ ಇನ್ನಿತರ ಒಂದು ಸಂಪರ್ಕವನ್ನ ಸಾಧನೆ ಮಾಡುವಂತ ಕೆಲಸವನ್ನು ಕೂಡ ಬೇಡ ಎನ್ನುವಂತ ನಿಟ್ಟಿನಲ್ಲಿ ಎಲ್ಲಾ ರೀತಿಯಾದ ತಂತ್ರಜ್ಞಾನ ಈ ಒಂದು ಬಸ್ ಸ್ಟಾಪ್ ನಲ್ಲೇ
ಜನರಿಗೆ ಬರುವಂತ ಪ್ರಯಾಣಿಕರಿಗೆ ಸಿಗುವಂತ ಸೌಲಭ್ಯವನ್ನ ಕೊಡಲಾಗಿರುವಂತದ್ದು. ಇದೇ ರೀತಿಯಾದಂತ ಬಸ್ ನಿಲ್ದಾಣಗಳನ್ನ ಇನ್ನೂ ಬೆಂಗಳೂರಿನಲ್ಲಿ ಹೆಚ್ಚಿನ ರೀತಿಯಲ್ಲಿ ನಿರ್ಮಾಣ ಮಾಡುವಂತಹ ಒಂದು ಆಸೆಯನ್ನು ಈ ಒಂದು ಖಾಸಗಿ ಕಂಪನಿಗೆ ಕೈಗೊಳ್ಳುವಂತ ಕೆಲಸ ಮಾಡಲಾಗ್ತಾ ಇದೆ. ಜೊತೆಗೆ CSR ಫಂಡ್ ಏನಿರುತ್ತೋ ಅದನ್ನ ಸದುಪಯೋಗ ಪಡಿಸಿಕೊಳ್ಳುವಂತ ಪ್ರಮುಖವಾದಂತ ಅಂಶವನ್ನ ಈ ರೀತಿಯಾದಂತ ಬಸ್ ನಿಲ್ದಾಣಗಳನ್ನ ಮಾಡುವ ಮೂಲಕವಾಗಿ ಬೆಂಗಳೂರು ಜನರಿಗೆ ಕಲ್ಪಿಸಬೇಕೆನ್ನುವಂತ ನಿಟ್ಟಿನಲ್ಲೂ ಕೂಡ ಆಶಯವನ್ನ ಇಟ್ಕೊಳ್ಳಲಾಗಿದೆ. ವಿಶ್ವನಾಥ್, ಧನ್ಯವಾದ ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.